ಇನ್ನು ವೈಕುಂಠ ಏಕಾದಶಿ ಈ ವಾರದ ವಿಶೇಷ ಅಂತ ನೀವು ತಿಳಿಸ್ಕೊಡ್ತಾ ಇದ್ರಿ. ವೈಕುಂಠ ಏಕಾದಶಿ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಹಾಗೆ ಯಾರು ಮಾಡಬೇಕು ಅನ್ನೋ ಸಾಕಷ್ಟು ಪ್ರಶ್ನೆಗಳಿದೆ ಗುರುಜಿ. ಈ ಬಗ್ಗೆ ತಿಳಿಸ್ಕೊಡಿ. ಖಂಡಿತಮ್ಮ. ನೋಡಿ, ಮೊದಲು ನಾವು ಪುರಾಣ ಕಾಲದಿಂದ ಇತಿಹಾಸವನ್ನು ನೋಡ್ತಾ ಹೋಗೋಣ. ವೈಕುಂಠ ಲೋಕದಲ್ಲಿ ಶಂಕು, ಚಕ್ರ, ಗದಾ, ಪದ್ಮ ವನಮಾಲೆಗಳಿಂದ ಭೂಷಿಸಲ್ಪಟ್ಟವನಾಗಿರ್ತಕ್ಕಂತಹ ಕಮಲಾಪತಿ ಅಂದರೆ ಮಹಾವಿಷ್ಣು ಹಾವಿನ ಹೆಡೆಯ ಮೇಲೆ ಸಪ್ತಕ್ಷೀರ ಸಾಗರದಲ್ಲಿ ಮಲಗಿರ್ತಕ್ಕಂತಹ ಸಂದರ್ಭ. ಮಹಾವಿಷ್ಣು ಹಾವಿನ ಹೆಡೆಯ ಮೇಲೆ ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ. ಸಾಕ್ಷಾತ್ ಪ್ರಸನ್ನ ಶೋಭಿತಳಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಪಕ್ಕದಲ್ಲಿ ಕುಳಿತುಕೊಂಡು ಪತಿಯ ಕಾಲನ್ನು ಒತ್ತುತ್ತಾ ಇದ್ದಾಳೆ. ಮಹಾವಿಷ್ಣುವಿನ ನಾಭಿಯಿಂದ ಕಮಲದ ಹೂವಿನಲ್ಲಿ ಬ್ರಹ್ಮ ಜನಿಸಿದ್ದಾನೆ. ಕೈಲಾಸ ಪರ್ವತದಿಂದ ಸಾಕ್ಷಾತ್ ಪರಶಿವನೇ ಬಂದು ಮಹಾವಿಷ್ಣುವಿನ ಉಭಯ ಕುಶಲೋಪರಿಯನ್ನು ಕೇಳುತ್ತಾ ಇದ್ದಾನೆ. ಈ ಸನ್ನಿವೇಶಕ್ಕೋಸ್ಕರವಾಗಿ ಕಾಯ್ತಾ ಇರತಕ್ಕಂತಹ ನಾರದರು ಮಹಾವಿಷ್ಣುವಿನ ಕುರಿತು ಪ್ರಾರ್ಥನೆ ಮಾಡ್ತಾರೆ. ಏನಂತ? ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ಈ ರೀತಿಯಾಗಿ ಆ ಶ್ಲೋಕ ಬರುತ್ತೆ. ಸಂಪೂರ್ಣವಾಗಿ ಶ್ಲೋಕ ಎಲ್ರಿಗೂ ಸರ್ವೇ ಸಾಮಾನ್ಯ ತಿಳಿದಿರುತ್ತೆ. ಅಂದರೆ ಮಹಾವಿಷ್ಣುವಿನ ವರ್ಣನೆಯನ್ನು ಮಾಡಿದ್ದಾರೆ. ಆಗ ನಾರದರು ಆ ವರ್ಣನೆಯನ್ನು ಮಾಡಿ ಕೇಳ್ತಾ ಇದ್ದಾರೆ, ಭಗವಂತ, ನಿನ್ನನ್ನು ಪೂಜೆ ಮಾಡಲಿಕ್ಕೆ ಯಾವ ದಿನ ಸರ್ವಶ್ರೇಷ್ಠ, ಅಥವಾ ಯಾವತ್ತು ನೀನು ಅಭಯವನ್ನು ನೀಡಲಿಕ್ಕೆ ಸಾಧ್ಯ? ಈ ರೀತಿಯಾಗಿ ಹಲವು ಪ್ರಶ್ನೆಗಳನ್ನ ಕೇಳುತ್ತಾ ಇದ್ದಾರೆ ನಾರದರು. ಯಾಕಾಗಿ? ಭೂಲೋಕದಲ್ಲಿರ್ತಕ್ಕಂತಹ ಜನಸಾಮಾನ್ಯರಿಗೆ ಮಹಾವಿಷ್ಣುವಿನ ಅಭಯದಿಂದ ಒಳಿತಾಗಬೇಕು. ಮಹಾವಿಷ್ಣು ಅಂತಂದರೆ ಯಾಕೆ ಅವನಿಂದಲೇ ಒಳಿತಾಗಬೇಕು ಅನ್ನೋದಕ್ಕೆ ಅವನನ್ನು ಕೇಳಿದ್ದಾರೆ ಅಂದರೆ ಅವನು ಸ್ಥಿತಿಕಾರಕ ಅನ್ನೋದಾಗಿ. ಸೃಷ್ಟಿ ಮಾಡಿದಂತಹ ಬ್ರಹ್ಮ ಸೃಷ್ಟಿ ಮಾಡಿಬಿಟ್ಟ. ಲಯಕಾರಕನಾದಂತಹ ಶಿವ ನಮ್ಮ ಪಾಪ ಕರ್ಮಗಳ ಆಧಾರದ ಮೇಲೆ ನಮ್ಮ ಹರಣವನ್ನು ಮಾಡ್ತಾನೆ ಎನ್ನುವುದಾಗಿ. ಹಾಗಾದರೆ ಬದುಕಿದ್ದಂತಹ ಸಂದರ್ಭದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಮನುಷ್ಯ ಹೇಗೆ ಬಾಳಬೇಕು ಅಥವಾ ಹೇಗೆ ಬದುಕಬೇಕು ಅನ್ನುವುದನ್ನು ತೀರ್ಮಾನ ಮಾಡ್ತಕ್ಕಂಥವನು ಮಹಾವಿಷ್ಣು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ನಾರದರು ಕೇಳ್ತಾ ಇದ್ದಾರೆ, ಭಗವಂತ, ಹೇಗೆ ನಿನ್ನ ಆರಾಧನೆಯನ್ನು ಮಾಡಬೇಕು, ಯಾವಾಗ ಮಾಡಬೇಕು ಅನ್ನುವಂಥದ್ದಾಗಿ. ಅಂದರೆ ಯಾವ ರೀತಿಯಾಗಿ ನೀನು ಅಭಯವನ್ನು ನೀಡುತ್ತೀಯ ಅನ್ನುವುದಾಗಿ. ರಕ್ಷಣೆ ಮಾಡಬೇಕಲ್ಲ, ಅವನ ಕರ್ತವ್ಯ ಅನ್ನುವುದಾಗಿ. ಅವನೇ ಸೃಷ್ಟಿ ಮಾಡಿರ್ತಕ್ಕಂತಹ ಪ್ರಪಂಚ ಅನ್ನುವುದಾಗಿ. ಹಾಗಾಗಿ ಸ್ಥಿತಿಕಾರಕನಾದಂತಹ ಮಹಾವಿಷ್ಣು ಹೇಳ್ತಾ ಇದ್ದಾನೆ, ನಾನು ಉತ್ತರ ದ್ವಾರದಲ್ಲಿ ಯಾವ ವ್ಯಕ್ತಿ ತನ್ನ ಕೈಯಲ್ಲಿ ಒಂದು ಕಿಂಚಿತ್ತೂ ಪೂಜೆ ಪುನಸ್ಕಾರಾದಿಗಳನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅಂಥವನು ಉಪವಾಸ ವ್ರತವನ್ನು ಮಾಡಿ ನಿರಾಹಾರದಿಂದ ಭಗವಂತನ ದರ್ಶನವನ್ನು ಮಾಡಲಿಕ್ಕೆ ಅದು ಉತ್ತರ ದ್ವಾರದಲ್ಲಿ ಮಹಾವಿಷ್ಣುವಿನ ದರ್ಶನವನ್ನು ಮಾಡ್ತಕ್ಕಂಥದ್ರಿಂದ ಒಳಿತಾಗತ್ತೆ ಅನ್ನುವಂಥದ್ದಾಗಿ ಇಲ್ಲಿ ಮಹಾವಿಷ್ಣುವೇ ಖುದ್ದು ತನ್ನ ದರ್ಶನದ ಉಪದೇಶವನ್ನು ಮಾಡಿರ್ತಕ್ಕಂತಹ ದಿನ ಈ ವೈಕುಂಠ ಏಕಾದಶಿ ಅನ್ನುವುದಾಗಿ. ಅಂದರೆ ಸಪತ್ನೀಕನಾಗಿ ಮಹಾವಿಷ್ಣು ಅಭಯಹಸ್ತನಾಗಿ ಉತ್ತರ ದ್ವಾರದಲ್ಲಿ ವೈಕುಂಠ ದರ್ಶನವನ್ನು ನೀಡ್ತಕ್ಕಂಥದ್ದು. ಅಂದರೆ ನಾವು ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೆ ಆ ಉತ್ತರದ ಬಾಗಿಲಿನಿಂದ ಒಳಗೆ ಹೋಗ್ತೇವೆ. ಅಲ್ಲಿ ಮಹಾವಿಷ್ಣು ನಮ್ಮ ತಲೆಯ ಮೇಲ್ಭಾಗದಲ್ಲಿ ಮಹಾವಿಷ್ಣುವಿನ ಮೂರ್ತಿ ರೂಪ ಅನ್ನುವಂಥದ್ದು ಇರುತ್ತೆ. ಇದು ದೇವರ ದರ್ಶನಕ್ಕೆ ಇರುವಂತಹ ವಿಶೇಷವಾದಂತಹ ದಿನ. ಇವತ್ತು ಹೇಗೆ ನಾವು ಈ ಆಚರಣೆಯನ್ನು ಮಾಡಬೇಕು ನೀವು ಕೇಳಿದ್ರಿ ಅಲ್ವಾ? ಹೇಗೆ ಆಚರಣೆ ಮಾಡಬೇಕು, ಎಲ್ಲೆಲ್ಲಿ ದರ್ಶನ ಮಾಡಬೇಕು ಅನ್ನುವಂಥದ್ದಾಗಿ ಅವರವರ ಕ್ಷೇತ್ರದಲ್ಲಿ ಎಲ್ಲ ದೇವಾಲಯಗಳಲ್ಲೂ ಮಹಾವಿಷ್ಣುವಿನ ದೇವಸ್ಥಾನದಲ್ಲಿ ವೈಕುಂಠ ದ್ವಾರ ಅನ್ನೋದಾಗಿರುತ್ತೆ. ಆದರೆ ಸರ್ವೇ ಸಾಮಾನ್ಯವಾಗಿ ನಮ್ಮ ಪ್ರಾಂತ್ಯದಲ್ಲಿ ನಮಗೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅನ್ನೋದಾಗಿ ಒಂದೇ ದಿನ 3 ಮಹಾವಿಷ್ಣುವಿನ ದರ್ಶನ ಮಾಡಲಿಕ್ಕೆ ಇರ್ತಕ್ಕಂತಹ ಒಂದು ಸರ್ವಶ್ರೇಷ್ಠವಾದಂತಹ ದಿನ. ಧನುರ್ಮಾಸ ಪೂರ್ತಿ ಮಾಡಬಹುದು ಅಂತ ಹೇಳ್ತಾರೆ. ಒಳ್ಳೆಯದು, ಯಾಕೆಂದ್ರೆ ಒಂದೇ ದಿನ ಹೋಗಿ ಅಲ್ಲಿ ರಶ್ ಆಗುವುದಕ್ಕಿಂತಲೂ ಧನುರ್ಮಾಸ ಪೂರ್ತಿ ಭಗವಂತನ ದರ್ಶನ ಪೂಜೆ ಮಾಡಲಿಕ್ಕೆ ವಿಶೇಷ. ಆದರೆ ಅದರಲ್ಲೂ ವಿಶೇಷವಾಗಿ ವೈಕುಂಠ ಏಕಾದಶಿಯ ದಿವಸವೇ ಒಂದೇ ದಿನದಲ್ಲಿ 3 ಕ್ಷೇತ್ರಗಳನ್ನು ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅನ್ನುವಂತಹ ಈ 3 ಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ರಿಂದ ಮನುಷ್ಯನಿಗೆ ಏನು ಪ್ರಾಪ್ತವಾಗತ್ತೆ ಅನ್ನುವಂಥದ್ದಾಗಿ. ಇಲ್ಲಿ ನಾವು ಕೊನೆಯಲ್ಲಿ ಇದೇ ಮಂತ್ರವನ್ನು ಕೂಡ ಹೇಳ್ಕೊಟ್ಬಿಡೋಣ. ಅನಾದಿ ನಿಧನೋ ದೇವ ಶಂಖಚಕ್ರ ಗದಾಧರ ಅಕ್ಷಯ ಪುಂಡರೀಕಾಕ್ಷ ಪ್ರೇತ ಮೋಕ್ಷ ಪ್ರಧೋಭವ ಅನ್ನೋದಾಗಿ ಹೇಳುತ್ತೆ. ಅಂದರೆ ಪ್ರತಿಯೊಬ್ಬನಿಗೊಂದು ಮೋಕ್ಷ ಬೇಕು ಅನ್ನೋದಾಗಿ ಮನಸ್ಸಿನಲ್ಲಿ ಇರುತ್ತೆ. ಯಾರು ಕೇಳಿದ್ರೆ ನಂಗೊಂದು ಮೋಕ್ಷ ಬೇಕು, ನಂಗೊಂದು ಸದ್ಗತಿ ಬೇಕು ಅಂತ ಹೇಳ್ತಾರೆ. ಮತ್ತು ಸಂಪತ್ತು ವೃದ್ಧಿ ಆಗಬೇಕು. ಅಕ್ಷಯ ಪುಂಡರೀಕಾಕ್ಷ, ಅಕ್ಷಯ ರೂಪನಾಗಿರ್ತಕ್ಕಂತಹ ಮಹಾವಿಷ್ಣುವೇ, ನನ್ನ ಜೀವನದಲ್ಲಿ ಬೇಕಾಗುವಂತಹ ಸಕಲ ಸೌಭಾಗ್ಯ ಸಂಪತ್ತನ್ನೂ ನೀನು ನೀಡಿ ನನಗೆ ಕೊನೆಯಲ್ಲಿ ಮೋಕ್ಷ ಸದ್ಗತಿಯನ್ನು ನೀಡುವಂತ ಬೇಡುವಂಥದ್ದಕ್ಕೆ ಇದು ಸರ್ವಶ್ರೇಷ್ಠವಾದಂತಹ ದಿನ ವೈಕುಂಠ ಏಕಾದಶಿ ಎನ್ನುವುದಾಗಿ. ಹಾಗಾಗಿ ಇವತ್ತಿನ ದಿನ ಮಹಾವಿಷ್ಣು ಖುದ್ದು ಉಪದೇಶ ಮಾಡಿರ್ತಕ್ಕಂತಹ ದಿನವಾಗಿರೋದ್ರಿಂದ ಯಾರು ಶಕ್ತಿ ಇದೆಯೋ ಅವರು 3 ಕ್ಷೇತ್ರಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು. ಯಾರಿಗೆ ಶಕ್ತಿ ಇಲ್ವೋ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಮಹಾವಿಷ್ಣುವಿನ ದಶಾವತಾರದಲ್ಲಿ ಎಲ್ಲ ದೇವರ ಮತ್ಸ್ಯ ಕೂರ್ಮಾದಿಯಿಂದ ಹಿಡಿದು ಕಲ್ಕಿ ಅವತಾರದವರೆಗಿನ ಎಲ್ಲ ದೇವಾಲಯಗಳಲ್ಲಿ ಹೋಗಿ ಮಹಾವಿಷ್ಣುವಿನ ದರ್ಶನವನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಉತ್ತರ ದ್ವಾರದಿಂದಲೇ ಭಗವಂತನ ದರ್ಶನವನ್ನು ಮಾಡಿ, ಶಕ್ತಿ ಇರತಕ್ಕಂಥವ್ರು ಉಪವಾಸ ವ್ರತವನ್ನು ಮಾಡಿ ಭಗವಂತನಿಗೆ ವಿಶೇಷವಾದಂತಹ ತುಳಸಿ ಅರ್ಚನೆಯಿಂದ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.